ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಡಾಬಾ ಸ್ಟೈಲ್ ಫಿಶ್ ಕರಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಫಿಶ್ನ ಯಾರು ಇಷ್ಟಪಡ್ತಾರೆ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಇವಾಗ ನಾನು ಡಾಬಾ ಸ್ಟೈಲ್ ಫಿಶ್ ಕರಿನ ಹೇಗೆ ಮಾಡೋದಂತ ತೋರಿಸ್ತೀನಿ. ಡಾಬಾ ಸ್ಟೈಲು ಫಿಶ್ ಕರಿ ಮಾಡೋದಕ್ಕೆ ನಾನು ಅರ್ಧ kg ಫಿಶ್ನ ತೊಗೊಂಡು ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಈಗ ಅದರ ಕಿವುಚಿಬಿಟ್ಟು ಆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸಕ್ಕೆ ರೆಡಿದು ಫಿಶ್ ಮಸಾಲ ಬರುತ್ತೆ. ಆ ಫಿಶ್ ಮಸಾಲನ ನಾನು ರೆಡಿ ಫಿಶ್ ಮಸಾಲನ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಮಸಾಲೆನೇ ಉಪ್ಪು ಖಾರ ಎಲ್ಲ ಇರುತ್ತೆ, ಅದರಿಂದ ನಾನು ಉಪ್ಪು ಖಾರ ಹಾಕಲ್ಲ. ಹುಣಸೆ ರಸಕ್ಕೆ 2 ಸ್ಪೂನು ಫಿಶ್ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಸಾಲೆ ಮತ್ತು ಹುಣಸೆ ರಸನ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಫಿಶ್ನ ಹಾಕ್ತಾಯಿದ್ದೀನಿ. ಎಲ್ಲ ಫಿಶ್ನೂ ಹಾಕ್ಬಿಟ್ಟು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫಿಶ್ಗೆ ಮಸಾಲೆ ಅಂಟ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಮುಚ್ಚಿಬಿಟ್ಟು ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತೀನಿ. ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ. ಈಗ ಮಸಾಲೆನ ರುಬ್ಕೊಳ್ಳೋಣ. ಡಾಬಾ ಸ್ಟೈಲ್ದು ಫಿಶ್ ಕರಿಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಹಾಕ್ತೀನಿ, ಟೊಮೆಟೊ, ಹುಣಸೆ ಹುಳಿನೂ ಹಾಕಿರ್ತೀನಿ, ಆದರೂ ಒಂದು ಚಿಕ್ಕ ಟೊಮೆಟೊನ ಹಾಕಿದ್ದೀನಿ. ಬೆಳ್ಳುಳ್ಳಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಖಾರದ ಪುಡಿ 1 ಸ್ಪೂನು. ನಾನು ಮ್ಯಾರಿನೇಟ್ ಮಾಡುವಾಗ ಖಾರದ ಪುಡಿಯೂ ಕೂಡ ಇದೆ, ಖಾರ ಕೂಡ ಇದೆ. ಇವಾಗ ಇದರಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೆ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ತೆಂಗಿನ ತುರಿ ಒಂದು 1/4 ಬಟ್ಲು ತೆಂಗಿನ ತುರಿ ಹಾಕ್ತೀನಿ. ಇವಾಗ ನೋಡಿ ಇಷ್ಟು ನೈಸಾಗಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ನಯಸಾಗಿ ಗ್ರೈಂಡ್ ಮಾಡಿದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ಮಾಡಿದರೆ ಸಾಕು. ನೋಡಿ, ಇಷ್ಟು ನಯಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು 6 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದನ್ನ ಮೀನನ್ನು ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದೇ ಮೀನು ತೆಗೆದುಬಿಟ್ಟು ಕಾದಿರೋ ಎಣ್ಣೆಗೆ ಹಾಕಬೇಕು. ನಾವು ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಮೀನನ್ನು ಫ್ರೈ ಮಾಡೋದ್ರಿಂದ ಮೀನು ಕರಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕ್ಬಿಟ್ಟು ನಾವು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಾದಮೇಲೆ ಇವಾಗ ಉಲ್ಟಾ ಮಾಡಿ ಹಾಕಬೇಕು. ಈಗ ನೋಡಿ, ಒಂದೊಂದೇ ಮೀನನ್ನು ಈ ಥರ ಉಲ್ಟಾ ಮಾಡಿ ಹಾಕಬೇಕು. ಉಲ್ಟಾ ಮಾಡಿಬಿಟ್ಟು 1 ನಿಮಿಷ ಬಿಡಬೇಕು. ಇವಾಗ ನೋಡಿ, ತೆಗೆದು ಪ್ಲೇಟ್ಗೆ ಇಟ್ಕೊತೀನಿ. ಒಟ್ಟು 2 ನಿಮಿಷ ಈ ಥರ ಫ್ರೈ ಮಾಡಬೇಕು. ಈಗ ಎಲ್ಲದನ್ನು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ 1 ಗೆಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಗೆಡ್ಡೆನ ಹಾಕ್ತಾಯಿದ್ದೀನಿ, ಫ್ರೈ ಮಾಡಿರೋ ಎಣ್ಣೆಗೆ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ತೀನಿ, ಮೆತ್ತಗಾಗೋವರೆಗೂ ಫ್ರೈ ಮಾಡ್ತೀನಿ. ನೋಡಿ, ಈರುಳ್ಳಿ ಮೆತ್ತಗಾಗಿದೆ. ಇವಾಗ ಈರುಳ್ಳಿ ಮೆತ್ತಗಾದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ತೀನಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀನಿ. ಈ ಥರ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಖಾರದ್ದು ಹಸಿ ವಾಸನೆ ಹೋಗಬೇಕು. ಇವಾಗ ಹುಣಸೆ ರಸ ಹಾಕ್ತಾಯಿದ್ದೀನಿ. ನಾನು ಮ್ಯಾರಿನೇಟ್ ಮಾಡೋಕ್ಕೂ ಕೂಡ ಹುಣಸೆ ರಸನ ಹಾಕಿದ್ದೆ. ಇವಾಗ ಈಗಲೂ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಮೀನಿಗೆ ಹುಣಸೆ ರಸ ಇದ್ರೇ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಹುಣಸೆ ರಸ ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ. ಮಿಕ್ಸಿ ಜಾರ್ ತೊಳೆದಿದ್ದು ಇತ್ತಲ್ಲ, ಆ ನೀರೇ ಸೇರಿಸ್ತೀನಿ. ಈಗ ನೀರು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ 1 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ.
ನಾನಿವಾಗ ಮಾಡ್ತಾ ಇರೋದು 100% ಡಾಬಾ ಸ್ಟೈಲ್ ಫಿಶ್ ಕರಿ. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಖಾರದ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಬೇಕು. ಮುಚ್ಚಿಬಿಟ್ಟು 1 ನಿಮಿಷ ಕುದಿಸ್ತೀನಿ. ನೋಡಿ, ಒಳ್ಳೆ ಘಮ ಬರ್ತಾ ಇದೆ, ಚೆನ್ನಾಗಿ ಫಿಶ್ ಕರಿದು. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಮೀನನ್ನು ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದೇ ತೆಗೆದುಬಿಟ್ಟು ಹಾಕಬೇಕು. ಈ ಥರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮೀನನ್ನು ಹಾಕೋದ್ರಿಂದ ಮೀನಿನ ಸಾರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದರಲ್ಲಿ ನಾನು ಒಂದು 2 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಇದರಲ್ಲಿ ಒಂದು 2 ನಿಮಿಷ ಸಾಕು. ಆಗಲೇ ಒಂದು ಅರ್ಧ ಬೆಂದಿರುತ್ತೆ ಮೀನು. ಇದರಲ್ಲಿ ಒಂದು 2 ನಿಮಿಷ ಸಾಕು. ಒಂದು 2 ನಿಮಿಷ ಮುಚ್ಚಿಬಿಟ್ಟು ನಾನು ಬೇಯಿಸ್ತೀನಿ. ಇವಾಗ ನೋಡಿ, ಒಂದೊಂದೇ ಉಲ್ಟಾ ಮಾಡಿ ಹಾಕಬೇಕು. ನಿಧಾನಕ್ಕೆ ಹಾಕಬೇಕು, ಇಲ್ಲ ಅಂತಂದರೆ ಮೀನು ಕಟ್ಟಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮನೇಲಿ ನೀವು ಒಂದ್ಸರಿ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ರುಚಿ ಹೇಗಿದೆ ಅಂತ. ನಾನು ಮಾಡೋ ಥರ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಮೀನು ತಿನ್ನೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡಿದ್ದೀನಿ. ನಿಮಗೆ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯಿಸಬೇಡ್ರಿ, ನೀರನ್ನ ಕಡಿಮೆ ಹಾಕಿರಿ. ನಾನು ಮುದ್ದೆಗೋಸ್ಕರ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ತೀನಿ. ಇವಾಗ ನೋಡಿ, ರೆಡಿ ಆಯಿತು ಫಿಶ್ ಕರಿ. ಡಾಬಾ ಸ್ಟೈಲ್ದು ಫಿಶ್ ಕರಿ ರೆಡಿ ಆಯಿತು. ಎಷ್ಟು ಚೆಂದ ಇದೆ ನೋಡಿ ಸ್ನೇಹಿತರೆ. ರುಚಿ ಕೂಡ ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಇದೆ ಅಂತ. ನೋಡ್ತಿದ್ರೇ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಘಮ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಮೀನನ್ನು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಸಾಂಬಾರು ಮಾಡಿದರೆ ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಖಂಡಿತ ನೀವು ಈ ಥರ ಮಾಡಿರಿ. ಇದು ಡಾಬಾ ಸ್ಟೈಲು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಳ್ರಿ, ಖಂಡಿತ ನೀವು ಯಾವತ್ತೂ ಕೂಡ ತಿಂದಿರಲ್ಲ, ಅಷ್ಟು ಚೆನ್ನಾಗಿದೆ. ಡಾಬಾಗಳಲ್ಲೆಲ್ಲ ಇದೇ ಥರ ಮಾಡೋದು ಕರಿನ, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಕೂಡ ನೆಂಚ್ಕೋಬೋದು, ರೊಟ್ಟಿ ಕೂಡ ನೆಂಚ್ಕೋಬೋದು, ಪರೋಟ ಕೂಡ ನೆಂಚ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರೆಡಿ ಆಯಿತು 100% ಡಾಬಾ ಸ್ಟೈಲ್ದು ಫಿಶ್ ಕರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.